ನಮಸ್ತೆ ಆ, ಎಲ್ಲ ಆಲ್ ಮಾಸ್ಟರ್ಸ್. ಈ ಈ ದಿನ ಸಮಗ್ರ ಜೀವನ ಶೈಲಿಯಲ್ಲಿ ನಾನು ಆಯ್ದುಕೊಂಡಿರುವ ಸಬ್ಜೆಕ್ಟು ಆದಿಶಂಕರಾಚಾರ್ಯ ಅವರ ಮಾತೃಭಕ್ತಿ ಬಗ್ಗೆ. ಆ, ನಿಮ್ಗೆಲ್ರಿಗೂ ತಿಳಿದಿರ್ಬೋದು, ಶಂಕರಾಚಾರ್ಯರು ಕೇರಳದ ಒಂದು ಕಾಲಟಿ ಎಂಬ ಗ್ರಾಮದಲ್ಲಿ ಹುಟ್ಟಿದವರು. ಅವರು ಅವರ ತಂದೆ ಇವರು ಸಣ್ಣವರಿದ್ದಾಗಲೇ ದೇಹ ತ್ಯಾಗ ಮಾಡಿರ್ತಾರೆ. ತಾಯಿ ಮಗ ಇಬ್ಬರೇ ಇರ್ತಾರೆ. ಒಂದಿನ ಏನಾಗುತ್ತೆ, ಆ ಕಾಲಟಿ ಗ್ರಾಮದವ್ರಿಗೆಲ್ಲ ಈ ಪೂರ್ಣ ನದಿ ಅನ್ನೋದು ಒಂದು ನದಿಯೇ ಆಧಾರ. ಮಹಿಳೆಯರ ಕೆಲಸಗಳೆಲ್ಲವೂ ಅಂದರೆ ಸ್ನಾನ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಎಲ್ಲ ಈ ನದಿಯಲ್ಲೇ ಆಗ್ಬೇಕಿತ್ತು. ನದಿ ಈ ಬ್ರಾಹ್ಮಣರ ಅಗ್ರಹಾರದಿಂದ ಸುಮಾರು ದೂರನೇ ಇತ್ತು. ದಿನ ಬೆಳಗಾದ್ರೆ ಮಹಿಳೆಯರ ದೊಡ್ಡ ಗುಂಪೆ ಅಲ್ಲಿ ನೆರೆದಿರ್ತಿತ್ತು. ಬೇಸಿಗೆ ಒಂದು ದಿನ ನೆರೆಹೊರೆಯ ಹೆಂಗಸರೆಲ್ಲ ನದಿಗೆ ಹೋಗಿ ತಮ್ಮ ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಬರ್ತಾರೆ. ಆರ್ಯಾಂಬೆ, ಅವರು ಶಂಕರಾಚಾರ್ಯ ಅವರ ತಾಯಿ ಹೆಸರು ಆರ್ಯಾಂಬೆ. ಆರ್ಯಾಂಬೆಗೆ ಅವತ್ತೇನಾಗುತ್ತೆ, ನದಿಗೆ ಹೊರಡೋದಕ್ಕೆ ಸ್ವಲ್ಪ ತಡ ಆಗುತ್ತೆ. ಏನೋ ಮನೆ ಕೆಲಸ ಆಕೆಗೆ ತಿಳಿಯದಂತೆ ಒಂದು ಹೊತ್ತು ಮೀರಿ ಹೋಗಿರುತ್ತೆ. ಅವರು ಹೊತ್ತು ಮೀರಿ ಹೋಯ್ತು ಅಂದ್ಕೊಳ್ತಾನೆ ಅವರು ನದಿ ಹತ್ತ ಹೊರಡ್ತಾರೆ. ಕಡು ಬೇಸಿಗೆ ಬಿಸಿಲು ರಣಗುಡುತ್ತಿತ್ತು. ಆರ್ಯಾಂಬೆ ನದಿಯ ಬಳಿಗೆ ಬಂದಾಗ ಅಲ್ಲಿದ್ದ ಹೆಂಗಸರೆಲ್ಲ ಬಟ್ಟೆಗಳನ್ನು ಒಗ್ದು ಮುಗಿಸಿ ಬಿಂದು ಮಡಿಯುಟ್ಟು ಥಳೆನೆ ಹೊಳೆಯುತ್ತಿದ್ದ ಬಿಂದಿಗೆಗಳಲ್ಲಿ ನೀರು ತುಂಬಿಸ್ಕೊಂಡು ಮನೆ ಕಡೆ ಹೊರಡ್ತಿರ್ತಾರೆ. ನದಿಯಲ್ಲಿ ಆರ್ಯಾಂಬೆ ಒಬ್ಬಂಟಿಗಳಾಗ್ತಾರೆ. ಬೇಗ ಬೇಗ ತನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾರೆ. ಎಷ್ಟು ಬೇಗ ಅಂದ್ರೂ ಆಗೋ ಹೊತ್ತು ಹಾಗೇ ಹೋಗಿರುತ್ತೆ. ಸೂರ್ಯ ಮಾತ್ರ ನೆತ್ತಿ ಮೇಲೆ ರಾರಾಜಿಸುತ್ತಿದ್ದಾನೆ. ಅಂದು ಆರ್ಯಾಂಬೆಯ ಜೊತೆ ಇದ್ದವರೆಂದರೆ ಆ ಸೂರ್ಯ ಮಾತ್ರ. ಅರ್ಧ ದಾರಿಗೆ ಬರೋ ವೇಳೆಗೆ ಬಿಸಿಲಿನ ತಾಪ ಸಹಿಸಲು ಆಗುತ್ತೆ ಅವರಿಗೆ. ತಲೆ ಮೇಲೆ ನೀರು ತುಂಬಿದ ಕೊಡಗಳು, ಕಂಕುಳಲ್ಲಿ ಒಗೆದು ಹಿಂಡಿದ್ದ ಬಟ್ಟೆಗಳು ನೆತ್ತಿ ಮೇಲೆ ಸುಡುತ್ತಿದ್ರೆ ಕೆಳಗೆ ನೆಲ ಕಾದು ಆಕೆ ಕಾಲೆಲ್ಲ ಸುಟ್ಟು ಬೊಬ್ಬೆ ಬಂದ್ಬಿಡುತ್ತೆ. ಹಾಗೆ ಅತ್ಯಂತ ಪ್ರಯಾಸದಿಂದಲೇ ಆರ್ಯಾಂಬೆ ನಡೆದು ಬರ್ತಿರ್ತಾರೆ. ಈ ಕಡೆ ಮನೆಯಲ್ಲಿ ಪುಟ್ಟ ಶಂಕರ ತನ್ನ ವ್ಯಾಸಂಗದಲ್ಲಿ ನಿರತನಾಗಿದ್ದಾನೆ. ವ್ಯಾಸಂಗವೂ ಮುಗಿಯುತ್ತೆ. ಕಲಿಯಲು ಬಂದ ವಿದ್ಯಾರ್ಥಿಗಳು, ಅವರು ಸಣ್ಣ ವಯಸ್ಸಲ್ಲೇ ಈ ಅವರ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ರು. ಕಲಿಯಲು ಬಂದ ವಿದ್ಯಾರ್ಥಿಗಳು ತಮ್ಮ ಮನೆಗೆ ಹೊರಟೋಗ್ತಾರೆ. ಒಬ್ಬಂಟಿಗನಾದಾಗ್ಲೇ ಹೊಟ್ಟೆ ಅರಿವು ಶಂಕರನಿಗಾಗುತ್ತೆ. ಹೊಟ್ಟೆ ಚುರುಗುಟ್ಟಲು ತೊಡಗಿದ್ನೊಡನೆ ತಾಯಿ ನೆನಪಾಗಿ ಅಡಿಗೆ ಮನೆ ಹತ್ತ ಹೋಗ್ತಾರೆ. ಅಲ್ಲಿ ಅಮ್ಮನ ಸುಳಿವೇ ಇರೋದಿಲ್ಲ. ಮನೆಯಲ್ಲೆಲ್ಲ ಸುತ್ತಾಡಿದ್ರು ತಾಯಿ ಕಾಣಿಸಲ್ಲ. ನದಿಗೆ ಹೋದವರು ಇನ್ನೂ ಬಂದಿಲ್ವೇ ಅನ್ಕೊಳ್ತಾ ಶಂಕರ ನೆರೆಹೊರೆಯ ಮನೆಗಳಿಗೆ ಹೋಗಿ ತಾಯಿ ಬಗ್ಗೆ ವಿಚಾರಿಸ್ತಾರೆ. ಅವರೆಲ್ಲ ನದಿ ಬಳಿಗೆ ಆರ್ಯಾಂಬೆಯನ್ನು ಕಂಡಿದ್ದುದಾಗಿ ತಿಳಿಸ್ತಾರೆ. ಶಂಕರ ಮತ್ತೂ 1 ಗಂಟೆ ಕಾದ್ ನೋಡ್ತಾರೆ. ಹೊತ್ತಾದ್ರೂ ಕ್ಷಣಕ್ಕೂ ಮುಂದೆ ಹೋಗ್ತಾ ಇರುತ್ತೆ. ಹಸಿವಿನಿಂದ ಕಂಗಾಲಾದ ಶಂಕರ ತಾಯಿಯನ್ನು ಕರೆತರಲು ಕೊನೆಗೆ ತಾನೇ ನದಿ ಕಡೆಗೆ ಹೊರಡ್ತಾರೆ. ಅರ್ಧ ದಾರಿಗೆ ಬರೋ ವೇಳೆಗೆ ಶಂಕರನು ಕಂಡ ದೃಶ್ಯ ಭೀಕರವಾಗಿತ್ತು. ಬಿಸಿಲಿನ ಬೇಗೆ ತಡೆಯಲಾರದೆ ತಾಯಿ ನಡು ರಸ್ತೆಯಲ್ಲಿ ಕಂಗಾಲಾಗಿ ಬಿದ್ದಿದ್ದಾರೆ. ಹತ್ತಿರದಲ್ಲೇ ಒಗೆದು ಹಿಂಡಿದ್ದ ಬಟ್ಟೆಗಳು ಬಿದ್ದಿವೆ. ನೀರು ತುಂಬಿ ತಂದಿದ್ದ ಕೊಡಗಳು ರಸ್ತೆಯಲ್ಲಿ ಉಳ್ಳಾಡಿ ಹೋಗಿವೆ. ಆರ್ಯಾಂಬೆಗಂತೂ ಜ್ಞಾನನೇ ಇರಲಿಲ್ಲ. ಆ ಸ್ಥಿತಿಯಲ್ಲಿದ್ದ ತಾಯಿಯನ್ನು ಕಂಡ ಶಂಕರನ ಮನಸ್ಸು ಬಹುವಾಗಿ ನೊಂದೋಗುತ್ತೆ. ಉರುಳಿ ಬಿದ್ದಿದ್ದ ಬಿಂದಿಗೆಯೊಂದರ ತಳದಲ್ಲಿ ಸ್ವಲ್ಪ ಉಳಿದಿದ್ದ ನೀರನ್ನೇ ತಂದು ತಾಯಿಯ ತಲೆಗೆ ತಟ್ತಾರೆ. ತಾಯಿ ಮೆಲ್ಲಗೆ ಕಣ್ಬಿಡ್ತಾರೆ. ಪುಟ್ಟ ಶಂಕರ ತಾಯಿಯ ಕೈಯನ್ನು ಹಿಡಿದು ಮೆಲ್ಲಗೆ ಎಬ್ಬರಿಸ್ತಾರೆ. ಬಿಂದಿಗೆಗಳನ್ನು ಬಟ್ಟೆಗಳನ್ನು ತಾನೇ ಹೊತ್ತು ತಾಯಿಯನ್ನು ನಿಧಾನವಾಗಿ ಮನೆಗೆ ಕರ್ತರ್ತಾರೆ.
ಬಿಸಿಲಿನ ತಾಪಕ್ಕೆ ಸಿಕ್ಕಿ ಕಂಗೆಟ್ಟು ಹೋಗಿದ್ದ ತಾಯಿಯನ್ನು ಕಂಡು ಶಂಕರನ ಮನಸ್ಸು ಕರಗಿ ನೀರಾಗಿ ಹೋಗಿತ್ತೆ. ಮಾರನೇ ದಿನ ಬೆಳಿಗ್ಗೆ ಕಾಲಡಿ ಗ್ರಾಮದಲ್ಲಿ ಆಶ್ಚರ್ಯಕರವಾದ ಪವಾಡನೆ ನಡೆದು ಹೋಗುತ್ತೆ. ಯಾರ ಬಾಯಲ್ಲಿ ನೋಡಿದ್ರು ಅದೇ ಮಾತು. ಎಲ್ರೂ ಹೋಗಿ ಆ ಪವಾಡವನ್ನು ಪ್ರತ್ಯಕ್ಷವಾಗಿ ನೋಡುವವರೇ. ಏನಂದ್ರೆ ಪೂರ್ಣಾ ನದಿ ಇದ್ದಕ್ಕಿದ್ದಂತೆ ತನ್ನ ಪಾತ್ರವನ್ನು ಬದಲಿಸಿ ಊರೊಳಗೆ ಹರಿಯತೊಡಗಿದ್ದದ್ದು. ಅದು ಪವಾಡ ಅಲ್ಲದೆ ಮತ್ತೇನು? ಊರಿನ ಹೆಂಗಸರ ಸಂತೋಷಕ್ಕಂತೂ ಪಾರವೇ ಇಲ್ಲ. ಆ ಬೆಳಿಗ್ಗೆ ಶಂಕರನು ಇನ್ನು ಹಾಸಿಗೆಯಿಂದ ಏಳುವುದಕ್ಕಿಲ್ಲ. ಆರ್ಯಾಂಬೆ ತಾನು ಕಂಡ ಆಶ್ಚರ್ಯವನ್ನು ಮಗನಿಗೆ ತಿಳಿಸಲು ಓಡೋಡಿ ಬರ್ತಾರೆ. ಶಂಕರ, ಏಳು ಬೇಗ, ಪೂರ್ಣಾ ನದಿ ನಮ್ಮ ಮನೆ ಬಳಿಯಲ್ಲಿ ಹರಿತಿದೆ ನೋಡ್ಬಾ. ಶಂಕರ ಎದ್ದು ಕುಳಿತು, ಹೌದಮ್ಮ, ನಾನೇ ನಿನ್ನ ಕಷ್ಟ ತಪ್ಪಿಸಿದೆ. ನಿನ್ನೆ ಸಂಜೆ ನಾನು ನದಿಯ ಬಳಿಗೆ ಹೋಗಿ ಗಂಗೆಯನ್ನು ಪ್ರಾರ್ಥಿಸಿದೆ. ಆಕೆಯು ಪ್ರತ್ಯಕ್ಷಳಾದಳು. ಆಗ ನಾನು ನದಿ ನಮ್ಮನೆ ಬಳಿಯಲ್ಲೇ ಹರಿಬೇಕು, ನನ್ನ ತಾಯಿಯ ಮತ್ತು ಊರಿನ ಎಲ್ಲಾ ತಾಯಂದಿರ ಕಷ್ಟವು ತಪ್ಪಬೇಕು ಅಂತ ಕೇಳ್ಕೊಂಡೆ. ಗಂಗೆ ಆಗಲಿ ಎಂದು ಒಪ್ಪಿಕೊಂಡಳು. ಅದರಂತೆ ಈಗ ನಮ್ಮ ಮನೆಯ ಸಮೀಪದಲ್ಲಿ ಹರಿಯುತ್ತಿರಬಹುದು ಅಂತ ಹೇಳ್ತಾರೆ. ಈ ಸಮಾಚಾರ ಗಾಳಿಗಿಂತ ವೇಗವಾಗಿ ನಿಮಿಷ ಮಾತ್ರದಲ್ಲಿ ಊರಲ್ಲೆಲ್ಲ ಹರಡುತ್ತೆ. ತಮ್ಮ ಕಷ್ಟವನ್ನು ತಪ್ಪಿಸಿದ ಶಂಕರನನ್ನು ಊರಿನ ಮಹಿಳೆಯರೆಲ್ಲ ಕೊಂಡಾಡ್ತಾರೆ. ಅದಾದ್ಮೇಲೆ ಅವರು ಲೋಕ ಸಂಚಾರಕ್ಕೆ ಹೋಗ್ತಾರೆ. ಸುಮಾರು ವರ್ಷಗಳು ಕಳೆದೋಗುತ್ತೆ. ಒಂದಿನ ಇದ್ದಕ್ಕಿದ್ದಂತೆ ಶಂಕರಾಚಾರ್ಯರಿಗೆ ತಮ್ಮ ತಾಯಿ ನೋಡ್ಕೊಂಡ್ ಬರ್ಬೇಕು ಅಂತ ಇಚ್ಛೆ ಆಗುತ್ತೆ. 8 ವರ್ಷದ ಬಾಲಕರಾಗಿದ್ದಾಗ ತಾಯಿಯಿಂದ ಬೀಳ್ಕೊಂಡು ಹೊರಟು ಬಂದಿದ್ದ ಆಚಾರ್ಯರು ಆವರೆಗೂ ತಾಯಿಯ ದರ್ಶನ ಮಾಡಿರ್ಲಿ. ಆದ್ದರಿಂದ ಕಾಲಟಿಗೆ ಹೋಗಿ ಬರಲು ಆಚಾರ್ಯರು ನಿಶ್ಚಯಿಸಿದರು. ಮಠದ ಯೋಗಕ್ಷೇಮವನ್ನು ಹಾಗೂ ಶಾರದಾ ದೇವಿಯ ಪೂಜಾ ವಿಧಿಗಳನ್ನು ಅವರ ಶಿಷ್ಯರಾದ ಸುರೇಶ್ವರಾಚಾರ್ಯರಿಗೆ ಒಪ್ಪಿಸಿ ಆಚಾರ್ಯರು ಒಂಟಿಯಾಗಿ ಕಾಲಟಿಯ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಅವರು ಹೇಳ್ಕೊಳ್ತಾರೆ ಮನದಲ್ಲೇ, ತಾಯಿ ಈ ವೇಳೆಗೆ ವೃದ್ಧಳಾಗಿರಬಹುದು, ನನ್ನನ್ನು ಕಾಣಲು ಎಷ್ಟು ಹಂಬಲಿಸುತ್ತಿರೋಳೋ ಅಂತ ಹೇಳಿ ಮನಸ್ಸಲ್ಲೇ ಚಿಂತಿಸ್ಕೊಂಡು ಹೋಗ್ತಾ ಇರ್ತಾರೆ. ಲೋಕ ಕಲ್ಯಾಣಕ್ಕೆಂದು ತನ್ನ ಏಕಮಾತ್ರ ಪುತ್ರನಿಗೆ ಸನ್ಯಾಸ ಸ್ವೀಕರಿಸಲು ಅನುಮತಿ ನೀಡಿದ ಆ ತಾಯಿಯ ನಿಸ್ವಾರ್ಥ ತ್ಯಾಗವನ್ನು ಕುರಿತು ಯೋಚಿಸುತ್ತಿರುವಂತೆ ಆಚಾರ್ಯರಲ್ಲಿ ತಾಯಿಯ ಬಗ್ಗೆ ಭಕ್ತಿ ಭಾವನೆ ಉಕ್ಕುತ್ತೆ. ತಾಯಿಯನ್ನು ಎಂದಿಗೆ ಕಂಡೆನೋ ಎಂದು ಮನಸ್ಸು ಚಡಪಡಿಸ್ತಾ ಇರುತ್ತೆ. ಆಚಾರ್ಯರು ಅತ್ಯಂತ ವೇಗದಿಂದ ಹೊರಟು ಕಾಲಟಿಯನ್ನು ಸೇರ್ತಾರೆ. ಆರ್ಯಾಂಬೆಗೆ ವೃದ್ಧಾಪ್ಯ ಆವರಿಸಿರುತ್ತೆ. ಆ ವೃದ್ಧಾಪ್ಯದ ಕ್ರೂರ ಹಿಡಿತಕ್ಕೆ ಸಿಕ್ಕಿದ ಆಕೆಯ ದೇಹ ಜರ್ಜರಿತವಾಗಿ ಹೋಗಿರುತ್ತೆ. ಇಂದೋ ನಾಳೆಯೋ ಸಾಯುವಂತಿದ್ದ ಆಕೆ ಮಗನ ಬರುವಿಕೆಯನ್ನೇ ನಿರೀಕ್ಷಿಸುತ್ತಾ ಜೀವಿಸಿರ್ತಾಳೆ. ಮಗನು ಬಂದನೆಂಬ ಸುದ್ದಿ ತಿಳಿದೊಡನೆ ಆ ಮಾತೃ ಹೃದಯಕ್ಕಾದ ಆನಂದ ವರ್ಣಿಸಲು ಅಸಾಧ್ಯ. ಬಹಳ ದಿನಗಳ ಮೇಲೆ ಬಂದ ಮಗನನ್ನು ಕಂಡು ಆ ತಾಯಿ ಹೃದಯ ಹಿಗ್ಗುತ್ತೆ. ಅದ್ವೈತ ಮತ ಪ್ರಚಾರಕ್ಕಾಗಿ ವ್ಯಾಖ್ಯಾನಕಾರಕನಾಗಿ ವೈದಿಕ ಮತದ ಉದ್ಧಾರಕ್ಕೆಂದು ಶ್ರಮಿಸುತ್ತಿದ್ದ ಮಗನನ್ನು ಕಂಡು ಆ ತಾಯಿಗೆ ಮನಸ್ಸಿನಲ್ಲಿಯೇ ಸಮಾಧಾನ, ಸಂತೋಷಗಳುಂಟಾಗುತ್ತೆ. ಆಚಾರ್ಯರು ತಾಯಿಯನ್ನು ಕಂಡೊಡನೆ ಆಕೆಯ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ತಾವು ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಆಚಾರ್ಯರು ತಾಯಿಯ ಬಳಿಯಲ್ಲೇ ಉಳಿತಾರೆ. ಮಗನನ್ನು ಕಾಣಬೇಕೆಂಬ ಆ ಒಂದೇ ಒಂದು ಆಸೆ ತೀರಿದ ಮೇಲೆ ಆರ್ಯಾಂಬೆಗೆ ಈ ಲೋಕದಲ್ಲಿ ಉಳಿಯುವ ಆಸೆ ಹೊರಟೋಗುತ್ತೆ. ಆಕೆಯ ದೇಹ ದಿನೇ ದಿನೇ ಮತ್ತೂ ಕ್ಷೀಣಿಸತೊಡಗುತ್ತೆ. ಒಂದಿನ ತಾಯಿ ಮಗನನ್ನು ಬಳಿಗೆ ಕರೆದು ಹೇಳ್ತಾರೆ, ಶಂಕರ, ನೀನೀಗ ಸರ್ವಜ್ಞ ಎನಿಸಿರುವೆ. ಈ ಭವಸಾಗರವನ್ನು ಸುಲಭವಾಗಿ
ದಾಟುವಂತಹ ಯೋಗ್ಯ ಉಪದೇಶವನ್ನು ನನಗೆ ನೀಡು ಅಂತ ಹೇಳ್ತಾರೆ. ಆಗ ಶಂಕರಾಚಾರ್ಯರು ತಾಯಿಗೆ ನಿರ್ಗುಣ ಬ್ರಹ್ಮನ ಬಗ್ಗೆ ವಿವರಿಸಿ ಹೇಳ್ತಾರೆ. ಆದರೆ ಆ ತತ್ವವನ್ನು ಅರಿಯುವ ಚೈತನ್ಯ ಆರ್ಯಾಂಬೆಯಲ್ಲಿ ಇರೋದಿಲ್ಲ. ಆಗ ಆಚಾರ್ಯರು ಸಗುಣ ರೂಪದ ಈಶ್ವರನನ್ನು ಕುರಿತು ಹೇಳ್ತಾರೆ. ಡಮ್ಮರುಗ, ಕಪಾಲ, ತ್ರಿಶೂಲ ಇತ್ಯಾದಿ ಶಿವನ ಭಯಂಕರ ಆಯುಧಗಳ ವರ್ಣನೆ ಕೇಳಿ ಭೀತಿಗೊಂಡ ಆರ್ಯಾಂಬೆ ವೈಕುಂಠನಾಥನಾದ ಮಹಾವಿಷ್ಣುವಿನ ಸನ್ನಿಧಿಯನ್ನು ಬಯಸ್ತಾರೆ. ಆಗ ಆಚಾರ್ಯರು ಶಾಂತಮೂರ್ತಿಯಾದ ವಿಷ್ಣುವನ್ನು ಸ್ತುತಿಸ್ತಾರೆ. ಆ ವಿಷ್ಣು ಸ್ತುತಿಯನ್ನು ಕೇಳ್ತಾ ಕೇಳ್ತಾ ಆರ್ಯಾಂಬೆ ಇಹಲೋಕವನ್ನು ತ್ಯಜಿಸ್ತಾರೆ. ಆಕೆಯ ಆತ್ಮ ಹೊರಟು ದಿವ್ಯ ಜ್ಯೋತಿಯಾಗಿ ಪರಮಾತ್ಮನಲ್ಲಿ ಲೀನ ಆಗುತ್ತೆ. ಮುಂದೆ ತಾಯಿಯ ಅಂತ್ಯಕ್ರಿಯೆ ಮಾಡೋ ಜವಾಬ್ದಾರಿ ಆಚಾರ್ಯರ ಮೇಲೆ ಬರುತ್ತೆ. ಇದಕ್ಕಾಗಿ ಅವರು ಬಂಧುಗಳ ನೆರವನ್ನು ಕೋರುತ್ತಾರೆ. ಸನ್ಯಾಸಿಯಾದರೂ ತಾವೇ ಸ್ವಹಸ್ತದಿಂದ ದಹನ ಮಾಡುತ್ತೇನೆಂದು ತಾಯಿಗೆ ಮಾತು ಕೊಟ್ಟಿದ್ದುದರಿಂದ ಆಚಾರ್ಯರೇ ದಹನ ಕ್ರಿಯೆ ನಡೆಸಲು ಸಿದ್ಧರಾಗ್ತಾರೆ. ಸಂಪ್ರದಾಯ ವಿರೋಧವಾದ ಈ ಕೆಲಸದಲ್ಲಿ ಆಚಾರ್ಯರು ತೊಡಗಿದುದನ್ನು ಕಂಡು ಬಂಧು ಜನಗಳೆಲ್ಲ ವಿರೋಧ ವ್ಯಕ್ತಪಡಿಸ್ತಾರೆ. ಆ ವೇಳೆಯಲ್ಲಿ ಸಹಾಯ ಮಾಡೋದಕ್ಕೂ ನಿರಾಕರಿಸ್ತಾರೆ. ಆಚಾರ್ಯರು ಏಕಾಂಗಿ ಆಗ್ತಾರೆ. ಆದ್ರೂ ಧೈರ್ಯಗೆಡಲ್ಲ. ತಾಯಿಯ ಮಮತೆ ಎಂಬುದು ಅತ್ಯಂತ ಹಿರಿಯದಲ್ಲ. ಹಾಗಾಗಿ ಈ ವಾತ್ಸಲ್ಯವನ್ನು ಆಚಾರ್ಯರು ಮನದಣಿಯೇ ಉಂಡು ಸಂತೋಷಗೊಂಡಿರ್ತಾರೆ. ಅಂತಹ ತಾಯಿಯನ್ನು ಈಗ ಅನಾದರಣೆ ಮಾಡಲು ಆಚಾರ್ಯರ ಮನಸ್ಸು ಒಪ್ಪಲಿಲ್ಲ. ತಾವೇ ತಾಯಿಯ ಶರೀರವನ್ನು ಮನೆಯಿಂದ ಹೊರಕ್ಕೆ ತರ್ತಾರೆ. ಅಲ್ಲಿ ಇಲ್ಲಿ ಬಿದ್ದಿದ್ದ ಸೌದೆಗಳನ್ನು ಒಟ್ಟುಗೂಡಿಸಿ ಮನೆ ಹಿತ್ತಲಿನಲ್ಲೇ ಚಿತೆಯನ್ನು ಸಿದ್ಧ ಮಾಡುತ್ತಾರೆ. ಒಬ್ಬರೇ ತಾಯಿಯ ದೇಹವನ್ನು ಹೊತ್ತು ಚಿತೆಯ ಮೇಲಿರಿಸ್ತಾರೆ. ಅದಕ್ಕೆ ಅಗ್ನಿ ಸ್ಪರ್ಶ ಮಾಡುವುದೊಂದೇ ಉಳಿದಿರುತ್ತೆ. ಈ ಕಟುಕ ಹೃದಯಿಗಳಾದ ಬಂಧುಗಳಿಂದ ಬೆಂಕಿಯೂ ಅವರಿಗೆ ದೊರೆಯಲಿಲ್ಲ. ಆಗ ಆಚಾರ್ಯರು ತಮ್ಮ ಯೋಗ ಬಲದಿಂದ ಅಗ್ನಿಯೊಂದು ಸೃಷ್ಟಿಸಿ ತಾಯಿಯ ಜೊತೆಗೆ ಸ್ಪರ್ಶ ಮಾಡುತ್ತಾರೆ. ಈ ಕೆಲಸ ಸನ್ಯಾಸ ಧರ್ಮಕ್ಕೆ ವಿರುದ್ಧವಾದರೂ ಈ ಈ ಕೆಲಸ ಸನ್ಯಾಸ ಧರ್ಮಕ್ಕೆ ವಿರುದ್ಧವಾದರೂ ಸಹ ಆಚಾರ್ಯರು ತಾಯಿಯ ಕೊನೆಯ ಋಣವನ್ನು ತೀರಿಸಿ ತಮ್ಮ ಮಾತೃಭಕ್ತಿಯನ್ನು ಜಗತ್ತಿಗೆ ತೋರಿಸಿದ್ರು. ಮನೆಯ ಹಿತ್ತಲಿನಲ್ಲಿಯೇ ಶವ ಸಂಸ್ಕಾರ ನಡೆಯುವ ಅನಿವಾರ್ಯ ಸಂದರ್ಭ ಒದಗಿದುದಕ್ಕೆ ಬಂಧು ಜನಗಳಿಗೆ ಬಂಧು ಬಳಗದವರೇ ಬಹುಮಟ್ಟಿಗೆ ಕಾರಣರಾಗಿರ್ತಾರೆ. ಅವರ ಆ ವರ್ತನೆ ಆಚಾರ್ಯರಲ್ಲಿ ಬಹಳ ಕ್ರೋಧವನ್ನುಂಟು ಮಾಡುತ್ತೆ. ಆ ಬಂಧುಗಳನ್ನು ಕುರಿತು ಅವರು, ಈ ದಿನ ನೀವೆಲ್ಲರೂ ಅಸಹಕಾರ ತೋರ್ಪಡಿಸಿ ನನ್ನ ತಾಯಿಯ ಶವ ಸಂಸ್ಕಾರ ಮನೆ ಹಿತ್ತಲಿನಲ್ಲಿಯೇ ನಡೆಯುವಂತೆ ಮಾಡಿರುವೆಯೇ, ಇನ್ನು ಮುಂದೆ ನಿಮ್ಮ ನಿಮ್ಮ ಮನೆಯ ಹಿತ್ತಲೇ ನಿಮಗೆ ಸ್ಮಶಾನವಾಗ್ಲಿ ಅಂತ ಶಪಿಸ್ತಾರೆ. ತಾವು ಶಾಪಗ್ರಸ್ತರಾದೊಡನೆ ಆ ಬಂಧು ಜನರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಪಶ್ಚಾತ್ತಾಪ ಪಡುತ್ತಾ ಅವರೆಲ್ಲ ಆಚಾರ್ಯರ ಬಳಿಗೆ ಬಂದು ಕೃಪೆ ಮಾಡಿ ಶಾಪ ವಿಮೋಚನೆ ಮಾಡ್ಬೇಕಂತ ಬೇಡಿಕೊಂತಾರೆ. ವೈದಿಕ ಧರ್ಮದ ರಕ್ಷಣೆಗಾಗಿ ನಾನು ಪುನಃ ಅವತರಿಸುತ್ತೇನೆ, ಆಗ ಶಾಪ ವಿಮೋಚನೆ ಮಾಡ್ತೇನೆ ಅಂತ ಅಭಯ ಇಡ್ತಾರೆ. ಇಲ್ಲಿಗೆ ಈ ಶಂಕರಾಚಾರ್ಯರ ಮಾತೃಪ್ರೇಮ ಮಾತೃಭಕ್ತಿ ಬಗ್ಗೆ ನಾನು ತಿಳಿದುಕೊಂಡಿರುವಷ್ಟು ತಿಳಿಸಿದ್ದೇನೆ. ಕೇಳಿದ ಎಲ್ಲರಿಗೂ ಆತ್ಮಬಂಧುಗಳಿಗೂ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ಮಹಾವತಾರ್ ಫೌಂಡೇಶನ್ಗೂ ಧನ್ಯವಾದಗಳು.